ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್. ಸ್ನೇಹಿತರೆ, ಜೂನ್ 2ನೇ ತಾರೀಕು ಭಾನುವಾರ ಅಂದರೆ ನಾಳೆ ಏಕಾದಶಿ ಇದೆ. ಈ ಏಕಾದಶಿಯನ್ನು ಅಪರ ಏಕಾದಶಿ ಅಂತ ಕರೀತಾರೆ. ಏಕಾದಶಿ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ, ಹಾಗೆಯೇ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ, ಪೂಜಾ ಸಮಯ ಎಷ್ಟು ಗಂಟೆಗೆ ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಅದ್ರ ಜೊತೆ ಸ್ನಾನ ಮಾಡೋ ನೀರಿಗೆ ಯಾವ 3 ವಸ್ತುಗಳನ್ನು ಮಿಕ್ಸ್ ಮಾಡಿ ನಾವು ಸ್ನಾನ ಮಾಡಬೇಕು, ಇದರಿಂದ ನಮ್ಮ ಅದೃಷ್ಟ ಹಾಗೂ ವಿಷ್ಣು ದೇವರ ಅನುಗ್ರಹ ಅನ್ನೋದು ಸಿಗ್ತಾ ಹೋಗುತ್ತೆ. ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಅಪರ ಏಕಾದಶಿ ತಿಥಿ ನಾಳೆ ಬೆಳಗ್ಗೆ 5 ಗಂಟೆ 4 ನಿಮಿಷಕ್ಕೆ ಪ್ರಾರಂಭ ಆಗಿ ಸೋಮವಾರ 3ನೇ ತಾರೀಕು 2 ಗಂಟೆ 41 ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ. ಹಾಗಾಗಿ ಸೂರ್ಯೋದಯದ ಗಣನೆಗೆ ತಗೊಂಡು ನಾವು ನಾಳೆ ಅಪರ ಏಕಾದಶಿಯನ್ನು ಆಚರಣೆ ಮಾಡಬೇಕಾಗತ್ತೆ. ನಾಳೆ ಏಕಾದಶಿ ದಿನ ನಾವು ಸ್ನಾನ ಮಾಡೋ ನೀರಿಗೆ ಯಾವ 3 ವಸ್ತುಗಳನ್ನು ಮಿಕ್ಸ್ ಮಾಡಿ ಸ್ನಾನ ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಗಂಗಾ ಜಲವನ್ನು ನಾವು ಸ್ನಾನದ ನೀರಿಗೆ ಮಿಕ್ಸ್ ಮಾಡಿಕೊಂಡು ಸ್ನಾನ ಮಾಡೋದ್ರಿಂದ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ ಪುಣ್ಯ ಫಲ ಅನ್ನೋದು ಲಭಿಸುತ್ತೆ. ಹಾಗಾಗಿ ಈಗಂತೂ ಗಂಗಾ ಜಲ ಎಲ್ಲ ಕಡೆ ಸಿಗ್ತಾ ಇದೆ ಸ್ನೇಹಿತರೆ. ಅರ್ಶಿನ ಕುಂಕುಮದ ಅಂಗಡಿಲಾಗಬಹುದು ಅಥವಾ ಪೋಸ್ಟ್ ಆಫೀಸಲ್ಲೂ ಕೂಡ ಈಗ ಸೇಲ್ ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದು ಬಾಟ್ಲ್ ತೊಗೊಂಬಂದು ನೀವು ಮನೇಲಿ ಎಷ್ಟು ಜನ ಇದ್ದೀರಾ ನೋಡಿ, ಅಷ್ಟೂ ಜನನು ಸ್ನಾನದ ನೀರಿಗೆ ಸ್ವಲ್ಪ ಹಾಕ್ಕೊಂಡು ನೀವು ಸ್ನಾನ ಮಾಡಬೇಕಾಗತ್ತೆ. ಇನ್ನು ಅದ್ರ ಜೊತೆ ಪಚ್ಚ ಕರ್ಪೂರ, ಇದು ಕೂಡ ಎಲ್ಲ ಕಡೆ ಸಿಗುತ್ತೆ, ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಹಾಗಾಗಿ ಪಚ್ಚ ಕರ್ಪೂರವನ್ನು ಹಾಕ್ಕೊಂಡು ಸ್ನಾನ ಮಾಡಬೇಕಾಗತ್ತೆ. ಇದು ಕೂಡ ಲಕ್ಷ್ಮೀ ದೇವಿಗೆ, ವಿಷ್ಣು ದೇವಿಗೆ ತುಂಬಾ ಪ್ರಿಯವಾದ ವಸ್ತು ಅಂತ ಹೇಳ್ಬೋದು. ಇನ್ನು 3ನೇ ವಸ್ತು ಯಾವುದು ಅನ್ನೋದಾದರೆ ತುಳಸಿ. ಆದರೆ ನಾಳೆ ದಿನ ನೀವು ಗಿಡದಿಂದ ತುಳಸಿಯನ್ನು ಕೀಳಬಾರ್ದು. ಅದಕ್ಕೋಸ್ಕರ ಇವತ್ತೇ ನೀವು ತುಳಸಿಯನ್ನು ತೊಗೊಂಬಂದಿಟ್ಕೊಂಡು ನಾಳೆ ಬೆಳಗ್ಗೆ ಸ್ನಾನ ಮಾಡೋ ನೀರಿಗೆ ನೀವು ತುಳಸಿ ದಳವನ್ನು ಹಾಕಿ ಸ್ನಾನ ಮಾಡೋದ್ರಿಂದ ವಿಷ್ಣು ದೇವರ ಕೃಪೆ ಅನ್ನೋದು ಆಗುತ್ತೆ. ಸ್ನಾನ ಎಲ್ಲ ಆದಮೇಲೆ ನಾಳೆ ಶುದ್ಧವಾದ ಬಟ್ಟೆಯನ್ನು ಹಾಕ್ಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬೇಕಾಗತ್ತೆ. ಕ್ಲೀನ್ ಮಾಡಿಕೊಂಡು ವಿಷ್ಣು ದೇವರು ಅಥವಾ ವೆಂಕಟೇಶ್ವರ ಸ್ವಾಮಿ ಆಗ್ಬೋದು ಅಥವಾ ಕೃಷ್ಣನ ಫೋಟೋ ಇತ್ತು ಅಂದರೆ ಫೋಟೋಗೆಲ್ಲ ಒಂದು ಪೀಠವನ್ನು ರೆಡಿ ಮಾಡಿಕೊಂಡು ಆ ಪೀಠದ ಮೇಲೆ ಯೆಲ್ಲೋ ಕಲರ್ ಬಟ್ಟೆಯನ್ನು ಹಾಕಿ ಆ ಪೀಠದ ಮೇಲೆ ನೀವು ಫೋಟೋವನ್ನು ಪ್ರತಿಷ್ಠಾಪನೆ ಮಾಡಿ, ಆ ಫೋಟೋಗೂ ಅಷ್ಟೇ ನೀವು ಯೆಲ್ಲೋ ಕಲರ್ ಹೂಗಳನ್ನು ನೀವು ಇಟ್ಟು ಪೂಜೆ ಮಾಡಬೇಕಾಗತ್ತೆ. ಪೂಜಾ ಮುಹೂರ್ತ ಅಂತ ಅನ್ನೋದಾದರೆ ನಾಳೆ ಬೆಳಗ್ಗೆ 7 ಗಂಟೆ 7 ನಿಮಿಷದಿಂದ 12 ಗಂಟೆ 19 ನಿಮಿಷದ ತನಕ ಇರುತ್ತೆ. ಈ ಟೈಮಲ್ಲಿ ನೀವು ಸಂಕಲ್ಪ ಮಾಡ್ಕೊಳ್ಳೋದಾಗಲಿ ಅಥವಾ ಪೂಜೆ ಮಾಡೋದಾಗಲಿ ತುಂಬಾ ಒಳ್ಳೆಯದು. ಮೊದಲು ನೀವು ಸಂಕಲ್ಪ ಮಾಡ್ಕೊಳ್ಳಿ, ನಾನು ಬೆಳಗ್ಗೆಯಿಂದ ರಾತ್ರಿ ತನಕ ಉಪವಾಸವಿದ್ದು ಪೂಜೆ ಮಾಡ್ತೀನಿ ಅಂತ. ನೀವು ಉಪವಾಸ ಯಾರಿಗಿರೋಕ್ಕಾಗುತ್ತೋ ಅವರು ಸಂಕಲ್ಪ ಮಾಡ್ಕೊಳ್ಳಿ. ಅಕಸ್ಮಾತ್ ಉಪವಾಸ ಇರೋಕ್ಕಾಗಲ್ಲ ಅನ್ನೋರು ಹಣ್ಣು ಹಾಲು ತೊಗೊಂಡು ಕೂಡ ಉಪವಾಸ ಇರ್ಬೋದು, ಆದರೆ ಅನ್ನ ಮಾತ್ರ ಊಟ ಮಾಡೋ ಹಾಗಿಲ್ಲ. ಹಾಗಾಗಿ ನೀವು ಸ್ವಲ್ಪ ಹೂವು ಮತ್ತು ಅಕ್ಷತೆಯನ್ನು ಕೈಯಲ್ಲಿ ಇಟ್ಕೊಂಡು ನೀವು ಸಂಕಲ್ಪ ಮಾಡ್ಕೊಬೇಕಾಗತ್ತೆ. ಇನ್ನು ಪೂಜೆಗೆ ಯಾವೆಲ್ಲ ವಸ್ತುಗಳು ಬೇಕು ಅನ್ನೋದಾದರೆ ವಿಷ್ಣು ದೇವರ ಫೋಟೋ, ಹಾಗೆ ತಾಯಿ ಲಕ್ಷ್ಮೀ ದೇವಿಯ ವಿಗ್ರಹ ಇರ್ಬೋದು, ಹಳದಿ ಬಟ್ಟೆ, ದೀಪಗಳು, ಮಾವಿನ ಎಲೆ, ಕುಂಕುಮ, ಅರಿಶಿನ, ಹಾಗೆಯೇ ಹಣ್ಣುಗಳು, ಹೂಗಳು, ಸಿಹಿ ತಿಂಡಿ, ಅಕ್ಷತೆ ಮತ್ತು ಪಂಚಮೇವ ಧೂಪ ಇತ್ಯಾದಿಗಳು ಪೂಜಾ ಸಾಮಗ್ರಿಗಳನ್ನು ನೀವು ಮೊದಲೇ ರೆಡಿ ಮಾಡಿಟ್ಕೋಬೇಕಾಗತ್ತೆ. ಪೂಜೆ ಮಾಡೋ ಸಮಯದಲ್ಲಿ ನೀವು ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳೋದಾಗಲಿ ಅಥವಾ ಕೃಷ್ಣನ ಸ್ತೋತ್ರವನ್ನು ಹೇಳ್ಕೊಳ್ಳೋದಾಗಲಿ ಅಥವಾ ವೆಂಕಟೇಶ್ವರ ಸ್ವಾಮಿಯ ಅಷ್ಟೋತ್ತರನ ಹೇಳ್ಕೊಳ್ಳೋದಾಗಲಿ ತುಂಬಾ ಒಳ್ಳೆಯದು. ಇನ್ನು ಹಳದಿ ಹೂಗಳಿಂದ ಪೂಜೆ ಮಾಡಬೇಕಾಗತ್ತೆ. ತುಳಸಿ ಗಿಡದ ಹತ್ರನೂ ಅಷ್ಟೇ, ತುಳಸಿ ಗಿಡಕ್ಕೆ ಅರಿಶಿನ ಕುಂಕುಮ ಹಾಗೆಯೇ ಗೆಜ್ಜೆ ವಸ್ತ್ರ ಹೂಗಳೆಲ್ಲ ಇಟ್ಟು ನೀವು ಬೆಳಗ್ಗೆನೂ ಒಂದು ತುಪ್ಪದ ದೀಪವನ್ನು ಹಚ್ಚಬೇಕು. ಅದೇ ರೀತಿಯಾಗಿ ಗೋಧೂಳಿ ಸಮಯದಲ್ಲೂ ಕೂಡ ನೀವು ಒಂದು ತುಪ್ಪದ ದೀಪವನ್ನು ಹಚ್ಚಬೇಕಾಗತ್ತೆ. ಇನ್ನು ಈ ದಿನ ಉಪವಾಸವನ್ನು ಆಚರಿಸೋದ್ರಿಂದ ಪಾಪಗಳು ನಿವಾರಣೆ ಆಗುತ್ತೆ ಎಂಬ ನಂಬಿಕೆ ಕೂಡ ಇದೆ. ಇಷ್ಟೇ ಅಲ್ಲದೆ ಒಬ್ಬ ವ್ಯಕ್ತಿಯ ಅನೇಕ ರೀತಿಯ ರೋಗಗಳು, ದೋಷಗಳು ಮತ್ತು ಆರ್ಥಿಕ ಸಮಸ್ಯೆಗಳು ಕೂಡ ಪರಿಹಾರ ಸಿಗುತ್ತೆ. ಹಾಗಾಗಿ ಶ್ರೀಕೃಷ್ಣನ ಮಾರ್ಗದರ್ಶನದಲ್ಲಿ ಈ ವ್ರತವನ್ನು ಆಚರಿಸೋದ್ರಿಂದ ಶಾಶ್ವತವಾದ ಪುಣ್ಯವನ್ನು ಪಡಿಬೋದು ಅಂತಲೇ ಹೇಳ್ಬೋದು. ಹಾಗಾಗಿ ಯಾರಿಗೆಲ್ಲ ಉಪವಾಸ ಇರೋಕ್ಕಾಗುತ್ತೋ ಈ ದಿನ ಉಪವಾಸ ಇದ್ದರೆ ತುಂಬಾ ಒಳ್ಳೆಯದಾಗತ್ತೆ. ನಾಳೆ ದಿನ ನೀವು ಪೂಜೆ ಮಾಡೋ ಸಮಯದಲ್ಲಿ ತುಳಸಿ ದಳಗಳಿಂದ ನೀವು ಅರ್ಚನೆ ಮಾಡೋದಾಗಲಿ ಅಥವಾ ವಿಷ್ಣು ಫೋಟೋಗೆ ತುಳಸಿ ಹಾರವನ್ನು ಹಾಕೋದಾಗಲಿ, ಹಾಗೆಯೇ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲೂ ಕೂಡ ನೀವು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕಾಗಲಿ ಅಥವಾ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೂಡ ಸ್ವಲ್ಪ ಹೊತ್ತು ಕೂತ್ಕೊಂಡು ನೀವು ಅರ್ಚನೆ ಮಾಡಿಸೋದಾಗಲಿ ಅಥವಾ ಪೂಜೆ ಮಾಡಿಸ್ಕೊಂಬರೋದಾಗಲಿ ಅಥವಾ ನಮಸ್ಕಾರ ಮಾಡ್ಕೊಂಬಂದ್ರೂ ತುಂಬಾ ಒಳ್ಳೆಯದಾಗತ್ತೆ. ನಾಳೆ ಏಕಾದಶಿ ದಿನ ಅರಳಿ ಮರದ ಕೆಳಗಡೆ ದೀಪವನ್ನು ಹಚ್ಚಿದ್ರೆ ತುಂಬಾ ಒಳ್ಳೆಯದಾಗತ್ತೆ. ಹಾಗಾಗಿ ಅರಳಿ ಮರದ ಕೆಳಗಡೆ ದೀಪವನ್ನು ಹಚ್ಚಿ ಪ್ರದಕ್ಷಿಣೆಯನ್ನು ಹಾಕುತ್ತಾ
ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಹೇಳ್ತಾ ನೀವು ಪ್ರದಕ್ಷಿಣೆಯನ್ನು ಹಾಕಬೇಕಾಗತ್ತೆ. ನಂತರ ನಿಮಗೆ ಗೋಶಾಲೆ ಅಂದರೆ ಎಲ್ಲಾದರೂ ಗೋಶಾಲೆಗಳಿರುತ್ತಲ್ಲ, ಅಲ್ಲಿ ನಿಮಗೆ ಕೈಲಿ ಎಷ್ಟಾಗುತ್ತೋ ಅಷ್ಟು ದಾನವನ್ನು ಮಾಡೋದಾಗಲಿ, ಅಥವಾ ನಿಮ್ಮ ಮನೆ ಹತ್ರ ಏನಾದರೂ ಗೋಗಳು ಬರುತ್ತೆ ಅನ್ನೋದಾದರೆ ಅವಕ್ಕೆ ಚಪಾತಿ ರೊಟ್ಟಿ ಇದನ್ನೆಲ್ಲ ತಿನ್ನಿಸೋದ್ರಿಂದ ನಮ್ಮ ಪಾಪಗಳೆಲ್ಲ ಕಳೆದು ಪುಣ್ಯ ಲಭಿಸುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಥ್ಯಾಂಕ್ ಯು.